ಅದರ ಮುಖ್ಯ ವಿಷಯ ಏನಪ್ಪ ಅಂದ್ರೆ ಮೊದಲನೇ ದಿನ ಈ ಎಷ್ಟು ಸಾಧ್ಯನೋ ಅಷ್ಟು 2 ತಿಂಗಳೊಳಗೆ ತಿರುಪ ಬಂದುಬಿಡೋದು, ಅಡ್ಡಾಡೋದು ಬೇಕಾಗಿಲ್ಲ. ಸಾಕ್ಷಿಗಳು ಹಿಡ್ಕೊಂಡು ಅಡ್ಡಾಡೋ ಅವಶ್ಯಕತೆ ಇಲ್ಲ, ಪ್ರೂವ್ ಮಾಡೋದು ಅವಶ್ಯಕತೆ ಇಲ್ಲ. ಭಾಳ ದಿನ ಹೋಗುವಂಥದ್ದು, ನಮ್ಮ ಸಾಕ್ಷಿಗೆ ಬಾ ಅಂತ ಹೇಳೋದು, ಮತ್ತೊಮ್ಮೆ ಬಾ ಅಂತ ಹೇಳೋದು. ಅವ್ರು ಕೇಳಿದ ತಕ್ಷಣ ಇಲ್ಲರಿ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಅದ, ನ್ಯಾಯಾಧೀಶರು ಕೊರತೆ ಅದ, ಇವುಗಳನ್ನ ಪ್ರತಿ ಸಲ ಕೇಳ್ತಾ ಇರುವಂಥದ್ದು ನಾವು ನೋಡ್ತಾ ಬಂದಿದ್ವಿ. ಅದಕ್ಕಾಗಿ ಮಾತುಕತೆ ಮೂಲಕ ಬಗೆಹರಿಸಿಬಿಡೋದು, ಬಂದ ತಕ್ಷಣ 2 ತಿಂಗಳು ಮುಗಿಸಿ ಬಿಡೋದು ಪಾದನ ಅನ್ನುವಂಥದ್ದು. ಏನಂದರೆ ಇದೊಂದು ಕ್ರಾಂತಿಕಾರಕ ತಿದ್ದುಪಡಿ. ಕಕ್ಷಿದಾರರಲ್ಲಿ ರಾಜಿ ಸಂಧಾನದ ಮುಖಾಂತರ ವ್ಯಾಜ್ಯ ಬಗೆಹರಿಸಲು ಅನುಕೂಲ ಕಲ್ಪಿಸಲು ದೇಶದಲ್ಲಿಯೇ ಮೊದಲ ಬಾರಿಗೆ CPC ಕಾಯ್ದೆಗೆ ಬದಲಾವಣೆ ತರಲಾಗಿದೆ. ಈ CPC ಕಾನೂನು ಏನಂದರೆ ಸಿವಿಲ್ ಪ್ರಕರಣಗಳ ತ್ವರಿತ ವಿಲೇವಾರಿ ಅಥವಾ ಶೀಘ್ರವಾಗಿ ನ್ಯಾಯ ಒದಗಿಸುವ ಉದ್ದೇಶದಿಂದ ಸಿವಿಲ್ ಪ್ರಕ್ರಿಯಾ ಸಹಿತ ಅಂದರೆ CPC ಈಗ ನಾವು ತಿದ್ದುಪಡಿ ತಂದಿದ್ದೀವಿ ಅಂತ. ಭಾಳ ಸುಗು ಬರೀ ಕ್ರಿಮಿನಲ್ ಸ್ವಲ್ಪ ಲಘು ಮುಗಿಬೋದು, ತನಗೆ ಆದ ತಕ್ಷಣ ಆಗ್ಬೋದು. ಇಲ್ಲಂತೂ ಎಲ್ಲವೇ ಇಲ್ಲ. ನಾನು ಹೇಳಿದ್ರೆ ಜಸ್ಟ್ ಆರಂಭದಲ್ಲ 10 ರಿಂದ 15 ವರ್ಷವೋ ಮತ್ತೆಷ್ಟೋ ವರ್ಷವೋ ಕ್ರೈಮ್ ನಿರ್ಧಾರ ಆಗಲಾರ್ದು ಅಲ್ಲೇ ಕೊಳೆತು ಹೋಗುವಂಥವು ಅವುಗಳು ಸಹ ಸಾಕ್ಷಿಗಳು ಸಿಗ್ತಾರೆ ನಮಗೆ. ಈಗ ಮಾತನ್ನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಈ ನಮ್ಮ ಸಿವಿಲ್ ಪ್ರಕರಣಗಳು ಮಾತ್ರ ಜಲ್ದಿಯಾಗಿ ಮುಗಿದು ಭಾಳ ಕಷ್ಟದ ಕೆಲಸ ಅಂತೇಳಿ ಅದಕ್ಕಾಗಿ ಇದು ಕ್ವಿಕ್ಕಾಗಿ ಮುಗಿಸುವಂಥದ್ದು ಮಾಡಿದ್ದೀವಿ. ಇದು ಮೊದಲನೇನಪ್ಪ ಅಂದ್ರೆ ಈ ನ್ಯಾಯದಾನ ವ್ಯವಸ್ಥೆಯ ಸಂಪೂರ್ಣ ಸುಧಾರಣೆಗೆ ಅವಕಾಶ ಇದೆ ಇದರೊಳಗೆ. ಯಾಕಂದ್ರೆ ಇಲ್ಲಿವರೆಗೆ ನ್ಯಾಯದಾನ ಅಂದರೆ ಲೇಟ್ ಆಗುವಂಥದ್ದು, ಇದು ಚೇಂಜ್ ಆಗುವಂಥದ್ದು. ಮತ್ತು ಕಕ್ಷಿಗಾರರ ನಡುವೆ ರಾಜಸಂಧಾನಕ್ಕೆ ಕಡ್ಡಾಯವಾಗಿ ಪ್ರಯತ್ನ ಮಾಡಲೇಬೇಕಿಲ್ಲ. ಯಾರು ಒಳ್ಳೆಂದಾರ್ರಿ ಇವ್ರು ಉಂಟಂದಾರಿಲ್ಲ, ಮೊದಲು ರಾಜಸಂಧಾನ ನೀವು ಬಗೆಹರಿಸ್ಕೊಳ್ರಪ್ಪ, ನೀವು ಏನೊಂದು ತೊಳೆದು ಮಾಡ್ಕೊಂಡು ಬಗೆಹರಿಸ್ರಿ. ಆ ಬಗೆಹರಿಸ್ಕೊಂಡು ಒಂದು ನಿಮಗೆ ಸಹಿ ಮಾಡಿ ಕಳಿಸ್ಬಿಡ್ತು ಹೋಗಿಬಿಡಕ್ರೆ ಮೊದಲು ಆ ಪ್ರಯತ್ನ ಮಾಡಿ, ಮೊದಲು ರಾಜಿ ಅದಕ್ಕೆ ಕೊಡುವಂಥದ್ದು. ಆಮೇಲೆ ಲಿಖಿತ ಹೇಳಿಕೆ, ಸಾಕ್ಷಿಗಳ ಸಂಗ್ರಹ ಎಲ್ಲದಕ್ಕೂ ಕಾಲಮಿತಿ. ನೀವೇನೋ ಸ್ಟೇಟ್ಮೆಂಟ್ ಕೊಡೋದ್ರ ಕೊಟ್ಟಿರಿ, ಮತ್ತೇನು ಇಲ್ಲ ಸಾಕ್ಷಿ ಆದರೂ 2 ತಿಂಗಳು ಟೈಮಿಂಗ್ ಕೊಡ್ತಾರೆ, ಅಷ್ಟರಲ್ಲಿ ನೀವು ಬಗೆಹರಿಸಿ